ಹಾಯ್ ಎಲ್ರಿಗೂ ನಮಸ್ತೆ. ಎಮೋಜಿಮ್ನ 2ನೇ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಬಗ್ಗೆ. ಬಿಕಾಸ್ ನಾವು ಇವತ್ತಿದ್ದೀವಿ ತಾರಾ ಮೇಡಮ್ ಅವರ ಊರಿನಲ್ಲಿ. ಮೇಡಮ್ ಅಂತ ಕರೆಯಲ್ಲ, ತುಂಬ ಅಫಿಷಿಯಲ್ ಆಗೋದು ನನಗೆ ಅಕ್ಕ ಅಕ್ಕ ಅಂತಾನೆ ಕರಿತೀವಿ. ಸೊ ತಾರಾ ಅಕ್ಕ ಅವರ ಊರಲ್ಲಿ ನಾವಿದ್ದೀವಿ. ಹಾ ಅಕ್ಕ, ನಿಮಗೆ ಬೆಸ್ಟ್ ಮೆಮೊರಿ ಅಥವಾ ನಿಮ್ಗೆ ಯಾವ ಊರು ತುಂಬ ಇಷ್ಟ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಆಗ್ಬೋದು ಅಥವಾ ಈಗ ಆಗ್ಬೋದು, ಸೊ ಅದನ್ನ ಶೇರ್ ಮಾಡ್ತೀರಾ? ಓಕೆ, ಅಫ್ಕೋರ್ಸ್ ನಾನು ನಿದ್ದೆಲಿ ನೀವು ಬಂದು ಎಬ್ಸಿ ಕೇಳಿದ್ರು ನಿಮಗೆ ಯಾವ ಊರು ಇಷ್ಟ ಅಂತ ನಾನು ಹೇಳೋದು ನನ್ನೂರು ಚಿಕ್ಕಮಗಳೂರು. ಸೊ ತುಂಬ 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 ಇಷ್ಟ. ಆ್ಯಂಡ್ ಯಾಕೆ ಇಷ್ಟ ಅಂತ ಕೇಳೋದಾದರೆ, ಯಾರಿಗೆ ಒಳ್ಳೊಳ್ಳೆ ನೆನಪುಗಳಿರುತ್ತೆ ಕೆಲವು ಜಾಗಗಳಲ್ಲಿ. ತುಂಬ ಜನಕ್ಕೆ ನಾನು ಹೇಳಬೇಕಾದ್ರೆ ನಿಮ್ಮ ಲೈಫ್ನ ಕನೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಊರು ತುಂಬ ಇಷ್ಟ, ಯಾವ ಜಾಗ ತುಂಬ ಇಷ್ಟ, ಯಾಕೆ ಇಷ್ಟ ಅಂತ. ಬಿಕಾಸ್ ನಮಗಲ್ಲಿ ಒಂದು ರೀತಿಯಾದಂತಹ ಒಳ್ಳೆ ನೆನಪುಗಳು ಜಾಸ್ತಿ ಇರುತ್ತೆ. ಅಲ್ಲಿಗೆ ಹೋದ ತಕ್ಷಣ ನಮಗೆ ಆ ಎಲ್ಲ ನೆನಪುಗಳು ಮತ್ತೆ ರೀಕಾಲ್ ಆಗುತ್ತೆ. ಆ ರೀಕಾಲ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ನಾವು ಆ ಒಂದು ಫ್ರೀಕ್ವೆನ್ಸಿಗೆ ಜಂಪ್ ಆಗ್ತೀವಿ. ಅಲ್ಲಿಗೆ ಜಂಪ್ ಆದಾಗ ಸೈಂಟಿಫಿಕಲಿ ನಮಗೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ನಮಗೆ ಮತ್ತೆ ಚೈತನ್ಯ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈವನ್ ನಮ್ಮ ಸ್ಕಿನ್ ಆಗ್ಬೋದು, ಎಲ್ಲವೂ ಕೂಡ ಒಂಥರ ನಮಗೆ ವಾಪಸ್ ಅವಾಗ ಹೇಗಿದ್ವೋ ನಾವು ಯಂಗ್ ಆಗಿ ಹಾಗೆ ಇರೋಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಸೈಂಟಿಫಿಕ್ಲಿ ಕೂಡ ಪ್ರೂವ್ ಆಗಿದೆ. ಸೊ ನನಗೆ ನನ್ನ ಚೈಲ್ಡ್ಹುಡ್, ನನ್ನ ಊರು ಯಾಕೆ ಇಷ್ಟ ಅಂದರೆ ಅಷ್ಟು ಮೆಮೊರೀಸ್ ಇದೆ. ಈಗ ಸ್ವಲ್ಪ ಬದಲಾಗಿದೆ. ಈಗ ನೀವು ನೋಡ್ಬೋದು ರೋಡೆಲ್ಲ ಸಿಮೆಂಟ್ ರೋಡ್ ಇದೆ ಇವಾಗ. ಬಟ್ ಮುಂಚೆ ಫುಲ್ಲು ಕಲ್ಲುಗಳು. ನಾವು ಕುಂಟ ಕೂರಿಗೆ ಯಾರು ಬರ್ತಾರೆ ಊರಿಗೆ ಅನ್ಕೊಂಡೆಲ್ಲ ಆಟ ಆಡ್ತಾ ಇದ್ವಿ. ಸೊ ಇದು ಆ್ಯಕ್ಚುಲಿ ಧರ್ಮಸ್ಥಳ ಹೋಗುತ್ತೆ. ಇಲ್ಲಿಂದ ಒಂದು 60 ಕಿಲೋಮೀಟರ್ಸ್ ಏನೋ ಹೋಗುತ್ತೆ ಇಲ್ಲಿ. ಸೊ ಇದು ನಾನು ಇಲ್ಲಿ ಏನು ಗೊತ್ತಾ ನಂಗೆ ನೆನಪಿರೋದು, ನನ್ನ ಫ್ರೆಂಡ್ಸು, ಸ್ಪೆಷಲಿ ನನ್ನ ಸ್ಕೂಲ್ ಫ್ರೆಂಡ್ಸು ಮತ್ತು ನನ್ನ ಕಾಲೇಜ್ ಫ್ರೆಂಡ್ಸು, ಆಲ್ಮೋಸ್ಟ್ ನನ್ನ ಎಲ್ಲ ಫ್ರೆಂಡ್ಸು ನಮ್ಮ ಮನೆಗೆ ವಿಸಿಟ್ ಮಾಡಿದ್ದಾರೆ. ಯಾಕಂದರೆ ಎವ್ರಿ ಸಮ್ಮರ್ ಹಾಲಿಡೇ ಎಲ್ಲರೂ ಇಷ್ಟಪಡ್ತಾ ಇದ್ದಿದ್ದು, ಈ ರಜಕ್ಕೆ ತಾರಾ ಊರಿಗೆ ಹೋಗೋಣ, ಬಂದರೆ ನಾವಿಲ್ಲಿ ಒಂದೊಂದು ವಾರ ಇರ್ತಾ ಇದ್ವಿ. ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ ಬಂದರೆ ಒಂದೊಂದು ತಿಂಗಳು ಇಲ್ಲೇ ಇರ್ತಾ ಇದ್ವಿ, 1 ಮಂತ್ ಇರ್ತಿದ್ವಿ ನಾವಿಲ್ಲಿ. ಒಂದೊಂದು ರೋಡು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಆ ಅಂಗಡಿಯಲ್ಲಿ ಸಿಗ್ತಾ ಇದ್ದಿದ್ದು ಬಟಾಣಿಗಳು, ಆಮೇಲೆ ಕಡಲೆ ಮಿಠಾಯಿ, ಇವೆಲ್ಲ ತೊಗೊಂಡ್ಬಿಡ್ತಾ ಇದ್ವಿ. ಸೊ ತುಂಬ ಮೆಮೊರೀಸ್ ಇದೆ, ಎಲ್ಲ ನೆನಪಾಗುತ್ತೆ. ಸೊ ಅದಕ್ಕೆ ನನಗೆ ಅವಾಗ ಊರಿಗೆ ಬರಬೇಕು ಅಂತ ಅನಿಸ್ತಾ ಇರುತ್ತೆ. ಫೈನಲಿ ಇಲ್ಲೇ ಸೆಟಲ್ ಆಗಬೇಕು ಅನ್ನೋದು ನನ್ನ ಮುಂದಿನ ವಿಷನ್ ಕೂಡ. ಗುಡ್. ನಿಮ್ಮ ಸ್ಟೋರಿ ಕೇಳಾದ್ಮೇಲೆ ನಂಗೆ ಒಂದು ಅನಿಸ್ತು, ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಈಗಲ್ಲ ಬಿಲ್ಡ್ ಆಗಿರೋದು, ಅದಾಗಿಂದ ಬಂದಿದೆ. ನೀವು ಯಾವಾಗಲೂ ಹೇಳ್ತೀರಾ ಏನು ಬೆಸ್ಟ್ ಇದೆ ಎಲ್ರಿಗೂ ಕೊಡಬೇಕು ಅಂತ. ಸೊ ನಿಮ್ಮೂರು ನಿಮ್ಗೆ ಬೆಸ್ಟ್ ಅನಿಸ್ದಾಗ ಎಲ್ಲ ಫ್ರೆಂಡ್ಸ್ ಕರ್ಕೊಂಡು ಬರ್ತಾ ಇದ್ರಿ. ಆ ಗುಣ ನೋಡಿ ದೊಡ್ಡವರಾದ್ಮೇಲೆ ಬಿಲ್ಡ್ ಆಗಿದೆ, ಆಮೇಲೆ ಕಲ್ತರು ಅನ್ನೋದೆಲ್ಲ ಬರುತ್ತೆ, ಹೌದು. ಬಟ್ ಚಿಕ್ಕ ವಯಸ್ಸಲ್ಲೇ ಎಷ್ಟೊಂದು ಗುಣಗಳಿರುತ್ತೆ. ಅದನ್ನ ಈಗ ಅವರು ಸಮಾಜ ಸೇವೆ ಮುಖಾಂತರ ಅಥವಾ ಲೈಫ್ ಕೋಚಿಂಗ್ ಮುಖಾಂತರ ಮಾಡ್ತಾ ಇದ್ದಾರೆ. ಖಂಡಿತ. ಆ್ಯಂಡ್ ನಿಂಗೆ ನಾನು ಸ್ಕೂಲ್ ತೋರಿಸ್ತೀನಿ ಬಾಯಲ್ಲಿ. ನನ್ನ ಆ್ಯಕ್ಚುಲಿ ಇವಾಗ ನನ್ನ ಅಣ್ಣ ಇದ್ದಾನಲ್ಲ, ನನ್ನ ಅಣ್ಣ ಮದುವೆ ಆಗಿರೋ ಹುಡುಗಿ ನನ್ನ ಅತ್ತೆ ಮಗಳೇ. ಅಂದರೆ ಇದು ನನ್ನ ಮಾವನ ಮನೆ, ನಮ್ಮ ಅಮ್ಮ ಅವ್ರ ಅಣ್ಣನ ಮನೆ. ಸೊ ಅತ್ತೆ ಮಗಳೇನೆ. ಇಲ್ಲಿ ಒಂದು ಸ್ಕೂಲ್ ಇದೆ. ನಾವು ಅರ್ಲಿ ಮಾರ್ನಿಂಗ್ ಈ ಊರಿಗೆ ಬಂದರೆ ನಾವು ಬೇಗ ಎದ್ದೊಳ್ತಾ ಇದ್ವಿ. ಯಾಕಂದರೆ ಆ ನೇಚರಲ್ಲಿ ವಾಕಿಂಗ್ ಮಾಡೋಕ್ಕೆ ತುಂಬ ಇಷ್ಟ. ಅವಾಗೆಲ್ಲ ಆನೆಗಳೆಲ್ಲ ಓಡಾಡ್ತಾ ಇತ್ತು. ಅಂದರೆ ನಮಗೆ ಆನೆ ಲದ್ದಿ ಇಟ್ಕೊಂಡು ಆ ಲದ್ದಿ ಎಲ್ಲ ಹಾಕಿದೆ ಅದ್ರ ಹಿಂದೆ ಹೋಗ್ತಾ ಇದ್ವಿ. ಇಲ್ಲಿ ಆನೆ ಬಂದಿದೆ, ಈ ಗದ್ದೆ ಒಳಗಡೆ ಆನೆ ಬಂದಿದೆ ಅಂತ ಅಷ್ಟು ಖುಷಿ ಇತ್ತು. ಇತ್ತೀಚೆಗೆ ಎಲ್ಲೂ ನೋಡಿಲ್ಲ ನಾನಿಲ್ಲಿ. ಅಂದರೆ ನಾವು ಬಂದಾಗ ಇಲ್ಲಿ ಸ್ಕೂಲ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಗೌರ್ಮೆಂಟ್ ಸ್ಕೂಲು. ಹಾಂ, ಇದೇ ಸ್ಕೂಲು. ನನ್ನ ಅತ್ತೆ ನನ್ನ ಅತ್ತೆ ಮಗಳು ಇಬ್ಬರು ಓದಿದ್ದು ಕೂದುವಳ್ಳಿ ಗೌರ್ಮೆಂಟ್ ಸ್ಕೂಲು. ಸೊ ಈ ಸ್ಕೂಲ್ ಏನು ಮೆಮೊರಿ ಅಂದರೆ, ನಮಗೆ ನಮ್ಮ ಸ್ಕೂಲ್ ಮುಗ್ಬಿಟ್ಟಿರ್ತಿತ್ತು, ರಜಾ ಬಂದಿರ್ತಿತ್ತು. ಇವ್ರಿಗಿನ್ನ ರಜಾ ಕೊಟ್ಟಿರಲಿಲ್ಲ ಅವಾಗ. ಆ ಟೈಮಲ್ಲೆಲ್ಲ ನಾನೇನು ಮಾಡ್ತಾಯಿದ್ದೆ, ಇವ್ರ ಸ್ಕೂಲಿಗೆ ಬರ್ತಾಯಿದ್ದೆ. ಇವ್ರ ಸ್ಕೂಲಿಗೆ ಬಂದು ಈ ಸ್ಕೂಲಲ್ಲಿ ಕುತ್ಕೊಳ್ಳೋದು, ಈ ಸ್ಕೂಲ್ ಅವ್ರ ಕ್ಲಾಸಲ್ಲಿ ಕುತ್ಕೊಳ್ಳೋದು. ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಮಿಕ್ಸು, ಎಲ್ಲ ಕ್ಲಾಸವರು ಮಿಕ್ಸ್ ಆಗಿರ್ತಿದ್ರು. ಸೊ ಹಾಗಾಗಿ ನಾನು ಇಲ್ಲಿ ಬಂದು ಕುತ್ಕೊಳ್ತಾ ಇದ್ದೆ. ಇಲ್ಲಿ ಬಂದು ಕೂತ್ಕೊಂಡಾಗ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಅಂತ ಒಂದು ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಇರ್ತಾ ಇತ್ತು. ಇಲ್ಲೂ ಅಷ್ಟೇ, ನನ್ನ ಅಪ್ಪ ಊರು ಅಷ್ಟೇ. ಇನ್ನೊಂದ್ಸಲ ನನ್ನ ಅಪ್ಪ ಊರು ತೋರಿಸ್ತೀನಿ. ನಮ್ಮ ಫ್ರೆಂಡ್ಸ್ ಬಂದರೆ ಏನು ಗೊತ್ತಾ, ಇಲ್ಲಿ ಒಂದು 15 ಡೇಸು, ಅಲ್ಲೊಂದು 15 ಡೇಸ್ ಆ ಥರ ಇರ್ತಾ ಇದ್ವಿ. ಅಲ್ಲೂ ಅಷ್ಟೇ ಬ್ಯೂಟಿಫುಲ್ ಪ್ಲೇಸಸ್ ಇದೆ, ನಾನು ನಿಮಗೆ ತೋರಿಸ್ತೀನಿ.
ಎಲ್ರೂ ಚಿಕ್ಕಮಗ್ಳೂರ್ಗೆ ಟೂರಿಸ್ಟ್ ಪ್ಲೇಸಸ್ ಅಲ್ವಾ, ಟೂರಿಸ್ಟ್ಗಳು ಬರ್ತಾರೆ. ನಾವು ಆಟ ಆಡಕ್ಕೆ ಅಂತ ಬೈಕ್ಗಳಲ್ಲೆಲ್ಲ ಮುಳ್ಳಯ್ಯನಗಿರಿ ಎಲ್ಲ ರೌಂಡ್ ಹೊಡಿತಾ ಇರ್ತಾ ಇದ್ವಿ. ಆ ಮೆಮೊರೀಸ್ ಮಾತ್ರ ಇತ್ತೀಚೆಗೆ ನನ್ನ ಸ್ಕೂಲ್ ಫ್ರೆಂಡ್ ಹೇಳ್ತಾ ಇದ್ಲು, ಅಂದ್ರೆ ನನ್ನ ಊರಿನ ಫ್ರೆಂಡ್ ಹೇಳ್ತಾ ಇದ್ಲು, ನಂಗೆ ಊರಿನ ಫ್ರೆಂಡು, ಸ್ಕೂಲ್ ಫ್ರೆಂಡು, ಕಾಲೇಜ್ ಫ್ರೆಂಡು, ಆ ಏನು ಮೀಡಿಯಾ ಫ್ರೆಂಡು, ಸ್ಪೋರ್ಟ್ಸ್ ಫ್ರೆಂಡು, ಡಾನ್ಸ್ ಫ್ರೆಂಡ್, ಈ ತರ ಸಿಕ್ಕಾಪಟ್ಟೆ ಗ್ರೂಪ್ಸ್ ಇದೆ ನನಗೆ ಫ್ರೆಂಡ್ಸ್ದು. ಸೊ ಅವ್ಳು ಹೇಳ್ತಾ ಇದ್ಲು ಮೀಟ್ ಮಾಡಕ್ಕೆ ಅಂತ ಹೇಳಿ. ಅವಾಗ ನಾನು ಅಂತಿದ್ದೆ, ನಾವ್ ಎಲ್ಲೆಲ್ಲಿ ಓಡಾಡಿದ್ವಿ ಅಲ್ಲೆಲ್ಲ ಓಡಾಡೋಣ ಅಂತ ಹೇಳಿ. ಸೊ ನಿಜವಾಗ್ಲೂ ಇವೆಲ್ಲ ಸಖತ್ ಖುಷಿ ಕೊಡುತ್ತೆ. ಈ ಸ್ಕೂಲಲ್ಲಿ ಕುತ್ಕೊಳ್ತಾ ಇದ್ದಿದ್ದು, ಇಲ್ಲಿ ಪ್ರಯರ್ ಹಾಲಲ್ಲಿ ನಾನು ನಿಂತ್ಕೊಳ್ತಾ ಇದ್ದೆ. ಗೌರ್ಮೆಂಟ್ ಸ್ಕೂಲ್ ಒಳಗಡೆ ಹೆಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ, ನಾನು ನಿಮ್ ಸ್ಕೂಲಲ್ಲಿ ಎಲ್ಲರೂ ಬಿಡ್ತಾರ ಒಳಗಡೆ ಅಂತ, ಅವಾಗೆಲ್ಲ ಒಂಥರ ಚೆನ್ನಾಗಿರ್ತಿತ್ತು. ಇಲ್ಲೆಲ್ಲ ಆಟ, ಖೋಖೋ ಆಡ್ತಾ ಇದ್ರು, ಅವ್ರ ಜೊತೆಗೆ ನಾನು ಆಡ್ತಾ ಇದ್ದೆ. ತುಂಬಾ ಒಳ್ಳೆ ಮೆಮೊರೀಸ್ ಇದೆ ಈ ಒಂದು ಸ್ಕೂಲ್ ಬಗ್ಗೆ ಆಗಿರ್ಬೋದು. ತುಂಬಾ ಇದೆ. ಇಲ್ಲಿ ನಾವು ವಾಕಿಂಗ್ ಮಾಡ್ತಾ ಹೋದ್ರೆ ನಿಮ್ಗೆ ಕೆಲವು ಗದ್ದೆಗಳು, ನೀರ್ ಹರಿತಾ ಇರ್ತಾ ಇತ್ತು. ನಾವು ಬೆಳಗ್ಗೆ ಏನು ಖಾರ, ಉಪ್ಪು, ಚಾಕು ಎಲ್ಲ ತಗೊಂಡ್ ಹೊರಟ್ರೆ ಮನೆಗ್ ಬರ್ತಾ ಇದ್ದಿದ್ದು ಸಂಜೆ. ಯಾಕಂದ್ರೆ ಎಲ್ಲ ತಗೊಳ್ತಾ ಇದ್ವಿ. ಅಂದ್ರೆ ಮಾವಿನಕಾಯಿ ಕಿತ್ಕೊಳ್ತಾ ಇದ್ವಿ, ನೇರಳೆ ಹಣ್ಣು ಕಿತ್ಕೊಳ್ತಾ ಇದ್ವಿ, ಆರೆಂಜ್ ಮರಗಳಿದೆ ಇಲ್ಲಿ, ಆರೆಂಜು, ಆಮೇಲೆ ಚಕೋತ ಎಲ್ಲ ತಗೊಂಡು ಚಾಕೋಲೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಖಾರ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡು ಅದೇ ನಮಗ್ ಬೆಳಗಿನ ಸಂಜೆ ತನಕ ಊಟ. ಆಮೇಲೆ ನಮ್ಮ ಎಲ್ಲರೂ ಸೇರ್ತಾ ಇದ್ವಲ್ಲ, ನನ್ನ ಅತ್ತೆ ಮಕ್ಳು ಎಲ್ಲರೂ ಸೇರ್ತಾ ಇದ್ರು, ಅತ್ತೆ ಮಕ್ಳು, ದೊಡ್ಡಮ್ಮನ ಮಕ್ಳೆಲ್ಲ ಏಡಿ ಹಿಡಿತಾ ಇದ್ರು. ಓಕೆ, ಏಡಿ ಹಿಡಿಯೋದು, ಮೀನ್ ಹಿಡಿಯೋದು, ಅದನ್ನ ಅಲ್ಲೇ ಬೆಂಕಿ ಹಾಕಿ ಅದನ್ನ ಸುಟ್ಟು, ನಾನ್ ತಿಂತಿರ್ಲಿಲ್ಲ ಏಡಿ ಎಲ್ಲ, ಅವರು ಅದನ್ನ ಮಾಡ್ಕೊಂಡು ತಿನ್ನೋದು, ಅದನ್ನ ಹಂಗೆ ಪಟ್ಟಂತ ಹಿಡಿತಾ ಇದ್ರು. ನಾನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಿದ್ದೆ. ಅಂಡ್ ಅಣ್ಣಂದಿರೆಲ್ಲ ಈಜ್ ಹೊಡಿತಾ ಇರ್ತಾ ಇದ್ರು. ಸೊ ಏನೋ ಒಂದು ಮೆಮೊರಿ, ನಿಜವಾಗ್ಲೂ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ನಾನು ಯಾರಾದ್ರೂ ನನ್ನ ಫ್ರೆಂಡ್ಸ್ಗಳು ನೀವ್ ಎಲ್ಲಿ ಹುಟ್ಟಿದ್ದೀರಾ ಏನು ಅಂದ್ರೆ ಬ್ಯಾಂಗ್ಳೂರಲ್ಲೇ ಅಂದಾಗ ನಾನು ಅಂತೀನಿ, ನಿಮ್ಗೆ ಊರು ಯಾವ್ದು? ಬ್ಯಾಂಗ್ಳೂರೇ ಅಂತಾರೆ. ಊರು ಯಾವ್ದು ಇಲ್ವಾ ಅಂತೀನಿ. ಇಲ್ಲ, ಬ್ಯಾಂಗ್ಳೂರೇ ಅಂತಾರೆ. ಹಂಗಾರೆ ನೀವ್ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅಂದ್ರೆ ಕೆಲವೊಂದು ನಮ್ಗೆ ಎಕ್ಸ್ಪೀರಿಯನ್ಸೇ ಆಗಿಲ್ಲ ನಮ್ಗೆ ಅಂತ ಹೇಳ್ತಾರೆ. ನಾವು ಅದೃಷ್ಟವಂತರು, ನಮ್ಗೆ ನಮ್ಮ ಅಪ್ಪ ಅಮ್ಮ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ನಮ್ಗೆ ಊರುಗಳ ಪರಿಚಯ ಆಗಿರೋದು. ನಿಜವಾಗ್ಲೂ ಇವತ್ತಿನ ಕಾಲದ ಮಕ್ಕಳಿಗೂ ಕೂಡ ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ನೀವು ಯಾವುದೇ ಕ್ಲಾಸಸ್ಗೆ ಹಾಕಿ, ಬಟ್ ಸ್ಟಿಲ್ ಊರಿನ ಎಕ್ಸ್ಪೀರಿಯನ್ಸು, ಊರಲ್ಲಿರೋ ಆಟಗಳನ್ನ ಆಡಿಸಿ. ಸೊ ಎಲ್ಲ ಕಲ್ಚರು ಬಿಲ್ಡ್ ಆಗುತ್ತೆ, ಸಿಂಪ್ಲಿಸಿಟಿ ಬಿಲ್ಡ್ ಆಗುತ್ತೆ, ಜೀವನದ ಬಗ್ಗೆ ಸಾಕಷ್ಟು ವಿಚಾರ ಕಲಿತಾರೆ. ಇವತ್ತು ಹಳ್ಳಿನೂ ಅಪ್ಗ್ರೇಡ್ ಆಗಿದೆ, ಆದ್ರೂ ಭಾವನೆ ಹಾಗೇ ಇದೆ. ಸೊ ಎಕ್ಸ್ಪೀರಿಯನ್ಸ್ ಮಾಡಬೇಕು ಚೈಲ್ಡ್ಹುಡ್ ಲೈಫ್ನ. ಹೌದು, ನೀವು ಹೇಳ್ದಂಗೆ ನಮ್ದೇ ಅನ್ಸುತ್ತೆ ಬೆಸ್ಟ್ ಜನರೇಷನ್. ನಾವು ಇದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಇವತ್ತಿನ ಟೆಕ್ನಾಲಜಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಒಂದ್ ಸಾಂಗ್ ನೆನಪರುತ್ತೆ, ರಾಮಾಚಾರಿ ಫಿಲ್ಮ್ ಅಲ್ಲಿ ಇದೆಯಲ್ಲ, ಇಲ್ಲಿ ಸಿಕ್ಕುವ ಗಾಳಿ ಊರಲ್ಲಿ ಯಾಕಿಲ್ಲ. ಸೊ ಆ ಫೀಲಿಂಗ್, ಆ ಸಾಂಗ್, ಗಾಳಿ ಊರಲ್ಲಿ ಸೊ ಆ ಫೀಲಿಂಗ್ ಅರ್ಥ ಆಗ್ಬೇಕಂದ್ರೆ ಹಳ್ಳಿ ಕಡೆಗೆ ಬರ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಸೊ ಈ ವ್ಲಾಗ್ ನ ನೋಡ್ತಾ ನಿಮ್ಮ ಬೆಸ್ಟ್ ಮೆಮೊರೀಸ್ ಅದರ ನೆನಪಾಗಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇನ್ನು ಹೆಚ್ಚಾಗಿ ಈ ತರ ಕ್ಯಾಂಡಿಡ್ ಅಂದ್ರೆ ಏನ್ ವಿಚಾರಗಳಿದೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀವಿ. ಅದ್ರೊಟ್ಟಿಗೆ ನೀವು ವಿಚಾರಗಳನ್ನ ಮಾತ್ರ ಗಮನಿಸ್ತೆ, ಸ್ಟೋರೀಸ್ ಮಾತ್ರ ಗಮನಿಸ್ತೆ, ಅದ್ರ ಒಳಗಡೆ ಏನೆಲ್ಲ ಲರ್ನಿಂಗ್ಸ್ ಇತ್ತು ಅದು ಕೂಡ ನೋಡಕ್ಕಾದಾಗ ಈ ವ್ಲಾಗ್ ನ ಮಾಡ್ತಿರೋ ಮುಖ್ಯ ಉದ್ದೇಶ ಅದು ನಿಮ್ಗೆ ತಲುಪುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಕೊನೆಯದಾಗ ಏನಾರ ಹೇಳ್ತೀರಾ? ಓಕೆ, ಏನಿಲ್ಲ, ಎಲ್ರೂ ಅಷ್ಟೇ ಚೈಲ್ಡ್ಹುಡ್ ಲೈಫ್ ನ ಮಿಸ್ ಮಾಡ್ಕೊಬೇಡಿ, ಮಕ್ಳಿಗೆ ಮಿಸ್ ಮಾಡಿಸ್ಬೇಡಿ. ಚೆನ್ನಾಗಿ ಆಟ ಆಡಕ್ ಬಿಡಿ. ಬಿಕಾಸ್ ಅವೆಲ್ಲ ನೆನಪುಗಳು ಅವ್ರಿಗೆ ಯಾವತ್ತೂ ಕೂಡ ನಮ್ಗೆ ಇವತ್ತು ಕೂಡ ಏನಾದ್ರೂ ಎಮೋಷನಲಿ ಏನೋ ಒಂದು ಬೇಜಾರಾಗುತ್ತೆ ಹಂಗೆ ಅಂತ ಅಂದಾಗ್ಲೂ ಕೂಡ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ನಡೆದಿರೋ ಎಷ್ಟೋ ಒಳ್ಳೊಳ್ಳೆ ಘಟನೆಗಳು ನಮ್ಮನ್ನ ಮತ್ತೆ ರೀಚಾರ್ಜ್ ಮಾಡುತ್ತೆ. ಸೊ ನಾನು ಊರಿಗೆ ಏನಕ್ಕೆ ಬರ್ತೀನಿ ಅಂದ್ರೆ, ನಿಜವಾಗ್ಲೂ ನನ್ನ ಎಲ್ಲಾ ಫೋಟೋ ಶೂಟ್ಸ್ಗಳು, ನನ್ನ ಮದ್ವೆ ಫೋಟೋ ಶೂಟ್, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆಗಿರ್ಬೋದು, ಮೆಟರ್ನಿಟಿ ಶೂಟ್ ಆಗಿರ್ಬೋದು, ಅಂಡ್ ಇವನು ಎಲ್ಲಾ ಫೋಟೋ ಶೂಟ್ ಅಲ್ಲೂ ಇದಾನೆ. ಸೊ ಎಲ್ಲಾ ಫೋಟೋ ಶೂಟ್ ನಾನು ಅಕ್ಕ ನಂಗೆ ಗೊತ್ತು ನೀವು ಈ ಸಲ ಫೋಟೋ ಶೂಟ್ ನಿಮ್ ಊರಿಗೆ ಹೋಗ್ತೀರಾ ಅಂತ. ಬಿಕಾಸ್ ನನ್ಗೆ ಎಲ್ಲಾ ಫೋಟೋ ಶೂಟ್ ಇಲ್ಲೇ ಆಗಿರೋದು ನಂಗೆ ತುಂಬಾ ಇಷ್ಟ. ನಂಗೆ ಬುಕ್ ಬರೆಯೋದಾಗಿರ್ಬೋದು, ಅಥವಾ ನನ್ಗೆ ಏನಾದ್ರು ಸ್ವಲ್ಪ ಬ್ರೇಕ್ ಬೇಕು, ಏನಾದ್ರು ಅಂದ್ರೆ ಬರೆಯೋಕೆ ಅಥವಾ ಏನಾದ್ರು ಸ್ವಲ್ಪ ಪ್ರೈವೇಸಿ ಬೇಕು ಅಂದ ತಕ್ಷಣ ನಾನು ಹೇಳೋದೇನಂದ್ರೆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಒಂದ್ 3 ದಿನ ಅಂತ ಹೇಳಿ. ಇಲ್ಲಿ ಪ್ಲಸ್ ಇನ್ನೂ ಒಂದು ಊರಿದೆ, ಆ ಊರ್ನು ತೋರಿಸ್ತೀನಿ. ಮಳೆಗಾಲದಲ್ಲಿ ನೋಡಕ್ಕೆ ಅಂತೂ ಮಸ್ತಾಗಿರುತ್ತೆ. ಆ ಊರ್ನ ನಿಮ್ಗೆ ಪರಿಚಯ ಮಾಡ್ದಾಗ ತೋರಿಸ್ತೀನಿ. ಅಂಡ್ ಒಂದ್ ವ್ಲಾಗ್ ಅಲ್ಲಿ ನಾನು ನನ್ನ ಊರಿನ ಫ್ರೆಂಡ್ಸ್ಗಳನ್ನ ಕೂಡ ಭೇಟಿ ಮಾಡಿಸ್ತೀನಿ. ಸೊ ಇವಾಗ ಎಲ್ಲರೂ ಒಳ್ಳೊಳ್ಳೆ ಕೆಲ್ಸದಲ್ಲಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಪೊಲೀಸ್ ಆಗಿದ್ದಾರೆ. ತೋರಿಸ್ತೀನಿ ಅದನ್ನು ಕೂಡ. ನಿಮ್ಮ ಚೈಲ್ಡ್ಹುಡ್ ಡೇಸ್ ಏನ್ ನೆನಪಾಗ್ತಾ ಇದೆ ನೋಡಿ. ಹಾಗೆ ಚೈಲ್ಡ್ಹುಡ್ ಲೈಫ್ನ ಮಿಸ್ ಮಾಡ್ಕೊಬೇಡಿ. ಹೋಗಿ ಊರಿಗೆ ಹೋದಾಗ ಬರೀ ನಿಮ್ ಮನೆಗೆ ಹೋಗಿ ಬರಬೇಡಿ, ಸ್ವಲ್ಪ ಓಡಾಡಿರೋ ಕಡೆ ಎಲ್ಲ ಹೋಗಿ ಬನ್ನಿ. ವಾಪಸ್ ರೀಚಾರ್ಜ್ ಆಗಿ ತುಂಬಾ ನಮ್ಮ ಲೈಫ್ಗೆ ಆಡ್ ಆನ್ ಆಗುತ್ತೆ. ಇದೆಲ್ಲ ಲೈಫಲ್ಲಿ ಇರಬೇಕು.
ಸೊ ನೀವು ನಿಮ್ಮ ಊರಿಗೆ ಹೋಗಿ ಬನ್ನಿ. ಊರಿನ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ರೆ ಕಮೆಂಟಲ್ಲಿ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಊರಿನ ಜನಕ್ಕೆ ಇದನ್ನ ಶೇರ್ ಮಾಡಿ. ಈ ವಿಡಿಯೋನ ಊರಿನ ಜನಕ್ಕೂ ನಿಮ್ಮ ಊರಿನ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ನಿಮ್ಮ ಊರಿನ ಬಗ್ಗೆ ನಿಮ್ಮ ಒಂದು ಹೆಮ್ಮೆ ಏನಿದೆ ಅದನ್ನ ಕೂಡ ಹಂಚ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.